ಅದೊಂದು ಪತ್ರಿಕಾಗೋಷ್ಠಿ. ಜಗತ್ತಿನ ಬಲಾಢ್ಯ ನಾಯಕ ಎಂದು ಗುರುತಿಸಿಕೊಂಡಿರುವ ಟ್ರಂಪ್ ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ಒಂದಿಷ್ಟು ಪತ್ರಕರ್ತರಿದ್ದಾರೆ. ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಆಗ ಸಂಜೆ 3:12 ಇರಾನ್ ಒಪ್ಪಂದ ನಡೆಸುವಂತೆ ನಮ್ಮೊಂದಿಗೆ ಬೇಡ್ತಾ ಇದೆ ಎಂದು ಟ್ರಂಪ್ ಉತ್ತರವಾಗಿ ಹೇಳ್ತಾರೆ. They have no navy, they have no anything. And just think about this. They have no navy. They have no military. They have no nothing. They're losing. They admit they're losing. They're begging to make a deal. And if you read the fake New York Times, a corrupt newspaper. ಇದಾಗಿ 2 ನಿಮಿಷ ಕಳೆಯುತ್ತೆ. ಅಂದರೆ 3:14. ಟ್ರಂಪ್ ಹೇಳ್ತಾರೆ ಇರಾನ್ ಯಾವುದೇ ಒಪ್ಪಂದಕ್ಕೆ ಸಿದ್ಧ ಇಲ್ಲ. Does Iran have to make a deal? Does Iran have to make a deal for the U.S. to end its operation in Iran? And no, have you spoken? No. And have you spoken directly with anyone in Iran? Iran doesn't have to make a deal. No. Yeah, I've spoken to a lot of people. It's a new regime. They are much more accessible. They are right. You know, they said we have a present for you. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಒಂದು ವೇಳೆ ಕೇವಲ 2 ನಿಮಿಷಗಳ ಒಳಗೆ ಇಷ್ಟೊಂದು ದ್ವಂದ್ವವಾಗಿ ಜಗತ್ತಿನ ಬೇರೆ ಯಾವುದೇ ನಾಯಕ ಮಾತಾಡಿದರೆ ಅವರನ್ನು ಜಗತ್ತಿನ ಮೀಡಿಯಾಗಳು ಹೇಗೆಲ್ಲ ವ್ಯಂಗ್ಯ ಮಾಡ್ತಾ ಇತ್ತು. ಹುಚ್ಚು, ಅರಳು ಮರಳು, ಸ್ಥಿಮಿತ ಇಲ್ಲದ ನಾಯಕ, ಈತನನ್ನು ವೃದ್ಧಾಶ್ರಮಕ್ಕೆ ಹಾಕಬೇಕು ಇತ್ಯಾದಿ ಇತ್ಯಾದಿ ವ್ಯಂಗ್ಯೋಕ್ತಿಗಳಿಂದ ಮಾಧ್ಯಮಗಳು ತಿವಿತಾ ಇರಲಿಲ್ವೇ? ಸದ್ಯ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾನಸಿಕ ಸ್ಥಿಮಿತವನ್ನು ಕಳಕೊಂಡವರಂತೆ ಮಾತಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಮೀಮ್ಗಳ ಮೇಲೆ ಮೀಮ್ಗಳನ್ನು ಹಂಚಿಕೊಂಡು ತಮಾಷೆ ಮಾಡ್ತಾ ಇದೆ. ಅವರು ಬಳಸುವ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಂಚಿಕೊಂಡಿರುವ ಅಭಿಪ್ರಾಯಗಳನ್ನು ಓದಿದರೆ ಮತ್ತು ಇತರ ಸಂದರ್ಶನಗಳನ್ನು ನೋಡಿದರೆ ಈ ಮನುಷ್ಯ ನಿಜಕ್ಕೂ ನೆಟ್ಟಗಿದ್ದಾರಾ ಎಂಬ ಪ್ರಶ್ನೆ ಖಂಡಿತ ಉದ್ಭವಿಸುತ್ತೆ. ಮಾರ್ಚ್ 31ರಂದು ಹುರ್ಮುಜ್ ಜಲಸಂಧಿಯ ಬಗ್ಗೆ ಅವರು ನೀಡಿರುವ 2 ಹೇಳಿಕೆಗಳು ಅವರ ಮಾನಸಿಕ ಸ್ಥಿಮಿತದ ಬಗ್ಗೆ ಅನುಮಾನವನ್ನು ಬಲಪಡಿಸುತ್ತದೆ. ಹುರ್ಮುಜ್ ಜಲಸಂಧಿಯನ್ನು ತೆರೆಯದಿದ್ದರೆ ಇರಾನಿನ ಎಲ್ಲ ವಿದ್ಯುತ್ ಸ್ಥಾವರಗಳು, ತೈಲ ಬಾವಿಗಳು, ಐಲ್ಯಾಂಡ್ ಮತ್ತು ಇಂಧನ ಸ್ಥಾವರಗಳನ್ನು ಸಂಪೂರ್ಣ ನಾಶಪಡಿಸ್ತೇನೆ ಎಂದು ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಮಾಡಿದರು. ಇದರ ಬಳಿಕ CBS ಚಾನೆಲ್ನಲ್ಲಿ ಅವರು ಸಂದರ್ಶನ ನೀಡಿದರು. ಅಮೆರಿಕಕ್ಕೆ ಹುರ್ಮುಜ್ ಜಲಸಂಧಿಯ ಅಗತ್ಯವೇ ಇಲ್ಲ, ಅದು ಇತರ ದೇಶಗಳ ಸಮಸ್ಯೆ, ನಾವು ಏನೂ ಮಾಡೋದಿಲ್ಲ. ಫ್ರಾನ್ಸ್, ಚೀನಾ, ಜಪಾನ್ಗಳಿಗೆ ಹೋಗಿ ಅವರೆಲ್ಲ ತೈಲ ತೆಗೆದುಕೊಳ್ಳಲಿ ಎಂದು ಅವರು ಹೇಳಿದರು. We'll be leaving very soon, and if France or some other country wants to get oil or gas, they'll go up through the strait and Hormuz Strait. They'll go right up there and they'll be able to fend for themselves. I think it'll be very safe actually, but we have nothing to do with that. What happens? ಮಾರ್ಚ್ 31ರಂದು ಅವರು ನೀಡಿದ ಹೇಳಿಕೆ ಕೂಡ ಇಂಥದ್ದೇ ದ್ವಂದ್ವವನ್ನು ತೋರಿಸುತ್ತದೆ. ಯುದ್ಧ 2 ಅಥವಾ 3 ವಾರಗಳಲ್ಲಿ ಮುಗಿಯುತ್ತೆ. ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ. ಹುರ್ಮುಜ್ ಜಲಸಂಧಿ ತಾನಾಗಿಯೇ ತೆರೆಯುತ್ತದೆ ಎಂದು ಅವರು ಹೇಳಿದರು. ಇದನ್ನು CNN ಚಾನೆಲ್ ಪ್ರಸಾರ ಮಾಡಿತು. Today they hit $4. We have $4, yeah, and we have a country that's not going to be throwing a nuclear weapon at us in 6 months. But Americans are feeling the effects in the interim. And they're also feeling a lot safer. What is the? ಅದೇ ದಿನ ಮತ್ತೊಂದು ಹೇಳಿಕೆ ನೀಡಿದರು. ಹುರ್ಮುಜ್ ಜಲಸಂಧಿ ತೆರೆಯದಿದ್ದರೆ ಇರಾನ್ನ ಎಲ್ಲ ಟಾರ್ಗೆಟ್ಗಳನ್ನು ನಾವು ನಾಶ ಮಾಡ್ತೇವೆ ಎಂದು ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬರಕೊಂಡರು. ಮಾರ್ಚ್ 14 ಅವರ ಇಂಥದ್ದೇ ಇನ್ನೊಂದು ದ್ವಂದ್ವಕ್ಕೆ ಸಾಕ್ಷಿಯಾಗಿದೆ. ಚೀನಾ, ಫ್ರಾನ್ಸ್, ಜಪಾನ್, ಬ್ರಿಟನ್ಗಳು ಹುರ್ಮುಜ್ ಜಲಸಂಧಿಯನ್ನು ತೆರೆಯಲು ಸಹಾಯ ಮಾಡಲಿ, ನಾವು ಕೂಡ ಸಹಾಯ ಮಾಡ್ತೇವೆ ಎಂದು ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬರಕೊಂಡರು. ಅದೇ ವಾರದಲ್ಲಿ ತನ್ನ ಈ ಹೇಳಿಕೆಗೆ ವಿರುದ್ಧವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದರು. ನಮಗೆ ಯಾರ ಸಹಾಯವೂ ಬೇಡ, ಯುದ್ಧ ಮುಗಿದಿದೆ, ನೀವೇ ತೈಲ ತೆಗೆದುಕೊಳ್ಳಿ ಎಂದು ಅವರು ಹೇಳಿದರು. ಮಾರ್ಚ್ 21ರಿಂದ 23ರ ನಡುವೆ ಅವರು ಇರಾನಿಗೆ 1ಕ್ಕಿಂತ ಹೆಚ್ಚು ಬಾರಿ ಡೆಡ್ಲೈನ್ಗಳನ್ನು ನೀಡಿದ್ದಾರೆ. 48 ಗಂಟೆಯಲ್ಲಿ ಬಾಂಬ್ ಹಾಕ್ತೇನೆ ಎಂದು ಹೇಳಿ ನಂತರ 5 ದಿನಗಳವರೆಗೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಇದೇ ರೀತಿ 2 ಬಾರಿ ಡೆಡ್ಲೈನ್ ಬದಲಿಸಿದ್ದಾರೆ. ಆರಂಭದಲ್ಲಿ ಟ್ರಂಪ್ ಅವರ ಹುಚ್ಚಾಟಕ್ಕೆ ಬೆದರಿದಂತಿದ್ದ ಜಾಗತಿಕ ರಾಷ್ಟ್ರಗಳು ಇದೀಗ ಒಂದೊಂದಾಗಿ ಅವರಿಗೆ ಬೆನ್ನು ಹಾಕತೊಡಗಿವೆ. ಟ್ರಂಪ್ ಅವರ ಬಲಪಂಥೀಯ ಮನಸ್ಥಿತಿಯನ್ನೇ ಹೊಂದಿರುವ ಇಟಲಿಯ ಪ್ರಧಾನಿ ಮೆಲೋನಿ ಅವರೇ ಇದೀಗ ಟ್ರಂಪ್ಗೆ ವಿರುದ್ಧವಾಗಿ ನಿಂತಿದ್ದಾರೆ. ಇಸ್ರೇಲನ್ನು ಪ್ರಶ್ನಿಸ್ತಾ ಇದ್ದಾರೆ. ಅದು ಲಕ್ಷ್ಮಣ ಗೆರೆಯನ್ನು ದಾಟಿದೆ ಎಂದು ಹೇಳಿದ್ದಾರೆ.
ಇಸ್ರೇಲಿನ ಮೇಲೆ ಯುರೋಪಿಯನ್ ರಾಷ್ಟ್ರಗಳು ಹೇರಬಹುದಾದ ನಿರ್ಬಂಧಕ್ಕೆ ತನ್ನ ಬೆಂಬಲ ಇದೆ ಎಂದು ಹೇಳಿದ್ದಾರೆ. ಗಾಜಾದಲ್ಲಿ ಮಾನವ ಹತ್ಯೆಯನ್ನು ಇಸ್ರೇಲ್ ನಡೆಸಿದೆ ಎಂದು ಹೇಳಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಅವರ ಆಹ್ವಾನವನ್ನು ಬ್ರಿಟನ್ ತಿರಸ್ಕರಿಸಿದೆ. ಅಮೆರಿಕ ಈವರೆಗೆ ಜಗತ್ತಿನಲ್ಲಿ ಎಲ್ಲೆಲ್ಲ ಅತಿಕ್ರಮಣ ನಡೆಸಿದೆಯೋ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಾ ಬಂದದ್ದು ಇದೇ ಬ್ರಿಟನ್. ಇರಾಕ್ನ ಮೇಲಿನ ದಾಳಿಗೂ ಬ್ರಿಟನ್ ಮುಂಚೂಣಿಯಲ್ಲಿ ನಿಂತಿತು. ಆದರೆ ಈ ಬಾರಿ ಬ್ರಿಟನ್ನಿನ ಪ್ರಧಾನಿ ಟ್ರಂಪ್ಗೆ ವಿರುದ್ಧವಾಗಿ ನಿಂತಿದ್ದಾರೆ. ತನ್ನ ಸೇನೆಯನ್ನು ಇರಾನ್ ದಾಳಿಗೆ ಕಳುಹಿಸಲ್ಲ ಎಂದು ಹೇಳಿದ್ದಾರೆ. ಈ ಯುದ್ಧದಲ್ಲಿ ಟ್ರಂಪ್ಗೆ ಯಾವುದೇ ಸಹಕಾರ ನೀಡಲ್ಲ ಎಂದು ಹೇಳಿದ್ದಾರೆ. This is not our war. We will not be drawn into the conflict. That is not in our national interest. And the most effective way we can support the cost of living in Britain is to push for de-escalation in the Middle East. ಅಂತೂ ಟ್ರಂಪ್ ತನ್ನ ವಿಚಿತ್ರ ಹೇಳಿಕೆ ಮತ್ತು ನಡವಳಿಕೆಯಿಂದ ಜಾಗತಿಕವಾಗಿ ತಮಾಷೆಯ ವಸ್ತುವಾಗಿ ಮಾರ್ಪಟ್ಟಿದ್ದಾರೆ. ನೊಬೆಲ್ ಪ್ರಶಸ್ತಿ ತನಗೇ ಸಿಗಬೇಕು ಎಂದು ಹೇಳಿಕೆ ನೀಡಿ ಹುಚ್ಚುಚ್ಚಾಗಿ ವರ್ತಿಸಿದರು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದಾಗಿ ಸುಮಾರು 80ಕ್ಕಿಂತಲೂ ಅಧಿಕ ಬಾರಿ ಹೇಳಿಕೆ ನೀಡಿದರು. ಕೆಲವರು ಟ್ರಂಪ್ ಅವರ ಈ ವರ್ತನೆಯನ್ನು ಉದ್ದೇಶಪೂರ್ವಕ ಎಂದು ಹೇಳ್ತಾ ಇದ್ದಾರೆ. ಎದುರಾಳಿಗಳ ವಿರುದ್ಧ ಒತ್ತಡವನ್ನು ಹೇರೋದಕ್ಕಾಗಿ ಮತ್ತು ಗೊಂದಲಕ್ಕೆ ದೂಡುವುದಕ್ಕಾಗಿ ಅವರು ಹೀಗೆ ದ್ವಂದ್ವ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಎಂದು ಹೇಳುವವರಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾವಂತೂ ಅವರಿಗೆ ಪ್ರಾಯವಾಗಿದೆ ಎಂದು ಹೇಳ್ತಾ ಇದೆ, ಅವರಿಗೆ ಅರುಳು ಮರುಳು ಎಂದು ಹೇಳ್ತಾ ಇದೆ. ಅವರ ಹೇಳಿಕೆ, ವರ್ತನೆ ಮತ್ತು ಆಂಗಿಕ ಅಭಿನಯಗಳನ್ನು ನೋಡಿದರೆ ಅವರ ಬಗ್ಗೆ ಅನುಮಾನ ಮೂಡೋದು ಸುಳ್ಳಲ್ಲ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.